ನಾನು ಮಂಚಿತ್ ಶಿವ ಮಾತಾಡ್ತಾ ಇರೋದು. ಇವತ್ತು ನಾನು ಫಸ್ಟ್ ಡೇ ರೈಡ್ ಸ್ಟಾರ್ಟ್ ಮಾಡಿದ್ವಿ. 600 ಕಿಲೋಮೀಟರ್ಸ್ ರೇಂಜ್ ಇವತ್ತಿರೋದು. ಬೆಂಗಳೂರು ಬಿಟ್ಟು ಹೈದರಾಬಾದಿಗೆ ಹೋಗ್ತಾ ಇದ್ದೀವಿ. 200 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ನೋಡೋಣ ನೆಕ್ಸ್ಟ್. ನೋಡಿ ನಾವು ನಿಯರ್ಲಿ 5 ವೆಹಿಕಲ್ ಬಂದಿದ್ದೀವಿ. ಒಂದು ಎಕ್ಸ್ಪ್ರೆಸ್ ರ್ಯಾಲಿ ಎಡಿಷನ್, ಡ್ಯೂಕ್ 200, ಹಿಮಾಲಯನ್ ಹಾಕ್ತಾರಪ್ಪ ಗ್ರೂಪಲ್ಲಿ ಹಂಗೆ ಹಾಯ್ ಮಾಡೋಣ. ಹಾಯ್ ಹಿಮಾಲಯನ್. ಟೋಟಲ್ 5 ವೆಹಿಕಲ್ ಬಂದಿದ್ದೀವಿ. ಇವತ್ತು ಹೈದರಾಬಾದ್ ರೀಚ್ ಆಗಬೇಕು ಇವತ್ತು. ನೋಡೋಣ, ರೀಚ್ ಆದಮೇಲೆ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಮತ್ತೆ ರೋಡಲ್ಲಿ ಅದೇ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಬಾಯ್. ಇಂಡಿಕೇಟರ್ ಕಟ್ ಆಗ್ಬಿಟ್ಟಿದೆ, ಅದು ಹೆಂಗೆ ಕಟ್ಟೋದು ಅಂತ ಗೊತ್ತಿಲ್ಲ, ಬಟ್ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು 450 ಕಿಲೋಮೀಟರ್ ಕವರ್ ಮಾಡಿದ್ವಿ. ಸುಸ್ತಾಗಿದೆ. ನನ್ನ ಲೈಟ್ ಒಂದು ಪವರ್ ನ್ಯಾಪ್ ತಗೋಣ ಅಂತ ಎಲ್ಲ ಗಾಡಿ ಹಾಕಿದ್ದೆ. ನೋಡಿ ಬಂದ್ಬಿಟ್ಟು ರೂಟ್ ಇದೆ, ನ್ಯಾಷನಲ್ ಹೈವೇ. ಇಲ್ಲ ಕೆಳಗಡೆ ಇಳಿಸ್ಬಿಟ್ಟು ಹಾಯ್ ಫ್ರೆಂಡ್ಸ್, ಈಗ ಜಸ್ಟ್ ಹೈದರಾಬಾದ್ ರೀಚ್ ಆದ್ವಿ. ನಮ್ಮ ಬೈಕರ್ ಜೊತೆ ಇನ್ನೊಬ್ಬ ಫ್ರೆಂಡ್ ಪರಿಚಯ ಆದರು, ಅವರು ಹಿಮಾಲಯನ್. ಅವ್ರ ಥ್ರೂಯಿಂದ ನಮಗೊಂದು ರೂಮ್ ಸಿಕ್ತು. ಹಾಯ್, ನಿಮ್ಮ ಹೆಸರು? ಅಭಿ ಅಂತ ಇರೋ ಹೆಸರು. ಇವರಿಂದ ಒಳ್ಳೆ ರೂಮ್ ಸಿಕ್ತು. ಎಲ್ಲ ಬೈಕ್ಸ್ ಎಲ್ಲ ಪಾರ್ಕ್ ಮಾಡಿದ್ದೀವಿ. ಲಗೇಜ್ನ ತಗೊಬೇಕಷ್ಟೇ. ಈಗ ಲಗೇಜ್ ತಗೊಂಡು ರೂಮಲ್ಲಿ ಇಟ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಬೈಕರ್ಸಿಗೆ ಎಷ್ಟು ಜನ ಮಲ್ಕೊಳ್ಳಿಕ್ಕೆ ರೂಮ್ ಮಾಡಿದ್ರು, ಎಕ್ಸ್ಟ್ರಾ ಒಂದು ರೂಮ್ ಬೇಕು. ಏನಕ್ಕೆ ಅಂತ ಕೇಳ್ತಿದ್ದೀರಾ? ಲಗೇಜಸ್ ನೋಡಿ, ಇದಕ್ಕೆ ಬೇಕಲ್ಲ ರೂಮು. ಒಂದು 3 ಜನ ಮಲ್ಕೊಂಡ ಜಾಗ ಇವೇ ಹಿಡ್ದಿದೆ, ಇನ್ನೂ ಇದೆ, ತರ್ತಾ ಇದ್ದಾರೆ. ತುಂಬ ಹೊಟ್ಟೆ ಹಸಿತ್ತು. ಅಡ್ವೆಂಚರ್ ಲೈಟಾಗಿ ಫೀಲ್ ಮಾಡಬೇಕಲ್ಲ. ಲೈಟಾಗಿ ಚಿಕ್ಕದಾಗಿ ಕ್ಯಾಂಪೇನ್ ಹಾಕಿಲ್ಲ, ಕುರ್ಚಿಗಳು ಇಟ್ಕೊಂಡಿದ್ದೀವಿ, ಅಡುಗೆ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ ಫ್ರೆಂಡ್ಸ್, ನಾನಿವತ್ತು ಸಿಯೋನಿಗೆ ಹೋಗ್ತಾ ಇದ್ದೀನಿ. ಐ ಥಿಂಕ್ ಇವತ್ತು ಸಿಯೋನಿ ಕವರ್ ಮಾಡ್ಕೊಂಡು ಆಗ್ರಾ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನೆನ್ನೆ ಬರಬೇಕಿತ್ತು ಸಿಯೋನಿಗೆ, ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗಿತ್ತು.
ನಮ್ಮ ಫ್ರೆಂಡಿಂದು. ಆ ಕಡೆಗೆ ಸಿವನಿ ಹೋಗೋಕ್ಕಾಗಲಿಲ್ಲ. ಇವತ್ತು ನಿಯರ್ಲಿ ಸಿವನಿ ಇದ್ದೀವಿ. ಇನ್ನೇನು ಆಗ್ರಾ, ಇವತ್ತು ಆಗ್ರಾ ಹೋಗ್ತಾ ಇದ್ದೀವಿ. ಆಗ್ರಾ ಟಚ್ ಆಗಿಬಿಟ್ಟು ಚೆನ್ನಾಗಿ ನೀರು ಕುಡಿತಾ ಇರ್ಬೇಕು ಈ ಕಡೆ ಪ್ಲೇಸಲ್ಲಿ ಬಂದಾಗ. ಹಾಯ್ ಫ್ರೆಂಡ್ಸ್, ನಾವೀಗ ನಿಯರ್ಲಿ ಆಗ್ರಾ ಹೋಗ್ತಾ ಇದ್ದೀವಿ. ಆಗ್ರಾ ಇನ್ನೂ 282 ಕಿಲೋಮೀಟರ್ಸ್ ಇದೆ. ಇನ್ನೊಂದೇನಂದರೆ ನಿಯರ್ಲಿ 42 ಡಿಗ್ರಿ ಇದೆ. ಬಟ್ ಅಡ್ವಾಂಟೇಜ್ ಏನಂದರೆ ಈ ರೂಟಲ್ಲಿ ನೀವು ಎಲ್ಲೇ ರೈಡ್ ಮಾಡಿ ನಿಮಗೆ ಇನ್ನೊಂದು ರೆಸ್ಟ್ ಮಾಡಲಿಕ್ಕೆ ಈ ಥರ ಮಂಚಗಳು ಸಿಗ್ತವೆ. ಈ ಕಡೆ ಎಲ್ಲ ಭಾಳ ಸಿಗ್ತದೆ ಈ ಥರ. ಏನಂದ್ರೆ ಅಡ್ವಾಂಟೇಜ್ ಈ ರೂಟಲ್ಲಿ ಬಂದರೆ ರೋಡ್ ಚೆನ್ನಾಗಿದೆ, ಟ್ರಾಫಿಕ್ ಇಲ್ಲ. ನೀವು ಟ್ರೈ ಮಾಡ್ಬೋದು ಯಾರೇ ಬಂದರು. ಸುಸ್ತಾಗುತ್ತೆ, ಅದನ್ನ ಅಂಗಡಿ ಇರುತ್ತೆ, ಡಾಬಾಸ್ ಇರುತ್ತೆ, ಅದೆಲ್ಲ ಈ ಥರ ಮಂಚ ಹಾಕಿರ್ತಾರೆ. ಒಂದು 20 ನಿಮಿಷ ಅರ್ಧ ಗಂಟೆ ರೆಸ್ಟ್ ತೊಗೊಂಡು ನೀವು ಹೊರಡ್ಬೋದು. ಬ್ರೋ ನಾವು ಇವಾಗ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಝಾನ್ಸಿ ಕಡೆ ಬಂದ್ವಿ. ಇಲ್ಲಿ ಟೆಂಪ್ರೇಚರ್ ಏನಿದೆ ಬ್ರೋ? ಏನಿಲ್ಲ ಟೆಂಪ್ರೇಚರ್ ಇಂದ ನೋಡಿ, ನೀವೇ ಎಷ್ಟು ತೋರಿಸ್ತಾ ಇದ್ದೀರಿ? 44 ಬ್ರೋ. ಹಾಗಿದ್ರೆ ನಾವು ಇಲ್ಲಿಗೆ ಸ್ಟವ್ ಗ್ಯಾಸ್ ಎಲ್ಲ ಏನ್ ತರೋ ಅವಶ್ಯಕತೆನೇ ಇಲ್ಲ. ಒಂದು ತವಾ ತಂದು ರೋಡ್ ಮೇಲೆ ಇಟ್ಬಿಟ್ರೆ ಮೊಟ್ಟೆ ಹೊಡೆದ್ರೆ ಆಮ್ಲೆಟ್ ರೆಡಿ ಆಗ್ಬಿಡುತ್ತೆ. ತಿನ್ಕೊಂಡು ಹೋಗ್ತಾ ಇರೋದಷ್ಟೇ. ತಿನ್ಕೊಂಡು ಮತ್ತೆ ಹೋಗ್ತಾ ಇರೋದು ಹೆಂಗೇನೆ.